ಹಾಯ್, ಇವತ್ತು ನಾನು ಒಂದು ಫಂಕ್ಷನ್‌ಗೆ ಹೋಗ್ಬೇಕು. ಫೇಸ್ ತುಂಬಾ ಡಲ್ ಆಗೈತೆ. ಅಂದ್ರೆ ಟ್ಯಾನ್ ರಿಮೂವ್ ಮಾಡ್ಕೊಬೇಕು. ಫೇಶಿಯಲ್‌ಗೆ ಅಂದ್ರೆ ಔಟ್ಸೈಡ್ ಫೇಶಿಯಲ್‌ಗೆ ಹೋಗೋ ಬದಲು ಮನೇಲೇ ಮಾಡ್ಕೊಬಹುದು. ಫುಲ್ ಗ್ಲೋ ಇರುತ್ತೆ. ನಾನು ಟೊಮೆಟೊ ಯೂಸ್ ಮಾಡ್ಕೊಂಡು ಇವತ್ತು ಫೇಶಿಯಲ್ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಸಕ್ಕರೆ ಮತ್ತೆ ಟೊಮೆಟೊಯಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ. ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಫುಲ್ಲು. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲೇ ಟ್ಯಾನ್ ರಿಮೂವ್ ಆಗೋಗುತ್ತೆ. ನಿಮ್ಗೆ ಎಷ್ಟೋ 50% ನಿಮ್ಗೆ ಟ್ಯಾನ್ ರಿಮೂವ್ ಆಗೋಗುತ್ತೆ. ನಾನು ಮಸಾಜ್ ಮಾಡ್ಕೊಂಡು ತಿರ್ಗಾ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಸ್ಕ್ರಬ್ಬರ್ ಅಲ್ಲಿ ಫೇಸ್ ಒರೆಸ್ಕೊಳ್ಳಿ. ಆಮೇಲೆ ಅದಾಗ್ತಾ ಇದ್ದಂಗೆ ನಾನು ಅಲೋವೆರಾ ಜೆಲ್ ಮತ್ತೆ ಟೊಮೆಟೊ ಎಲ್ಲ ತಿರ್ಗಾ ಮಸಾಜ್ ಮಾಡ್ಕೊಂತಾ ಇದ್ದೀನಿ. ಸ್ಕ್ರಬ್ ಆದ್ಮೇಲೆ ಮಸಾಜ್ ಮಾಡ್ಕೊಬೇಕು. ಅಲೋವೆರಾ ಜೆಲ್ ಅಲ್ಲಿ ಮಸಾಜ್ ಮಾಡ್ಕೊಂತಾ ಇದ್ದಂಗೆ ನಿಮ್ಗೆ ಇನ್ನೊಂದು 20% ಟ್ಯಾನ್ ರಿಮೂವ್ ಆಗುತ್ತೆ. ನಮ್ಗೆ ಟ್ಯಾನ್ ರಿಮೂವ್ ಆದ್ರೇನೆ ನಮ್ಗೆ ಗ್ಲೋ ಇರೋದು ಫೇಸ್ ಅಲ್ಲಿ. ನೀವು ಫೇಶಿಯಲ್‌ಗೆ ಹೋಗಿ ನೀವು ಫೇಶಿಯಲ್ ಮಾಡಿಸ್ಕೊಳ್ಬೇಕು ಅಂದ್ರೆ ಒಂದು 500 1000 ರೂಪೀಸ್ ಪೇ ಮಾಡ್ಲೇಬೇಕು. ಮನೇಲೆ ನೀವು ಫೇಶಿಯಲ್ ಮಾಡ್ಕೊಂಡ್ರೆ ಬರೀ 20 ರೂಪೀಸ್‌ಗೆ ನಿಮ್ಗೆ ಫೇಶಿಯಲ್ ಆಗೋಗುತ್ತೆ. 20ನೂ ಆಗಲ್ಲ, ನಿಮ್ಗೆ 10 ರೂಪೀಸ್ ಅಲ್ಲೇ ಆಗೋಗುತ್ತೆ. ಲಾಸ್ಟ್ ಅಲ್ಲಿ ಬಂದು ಮಸಾಜ್ ಆದ್ಮೇಲೆ ಟೊಮೆಟೊ ಮತ್ತೆ ಕಾಫಿ ಪೌಡರ್, ಅರಿಶಿನ ಇಷ್ಟು ಮಿಕ್ಸ್ ಮಾಡ್ಕೊಂಡು ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಅದನ್ನ ಒಂದು 15 ಮಿನಿಟ್ಸ್ ಹಂಗೆ ಬಿಡ್ತೀವಿ. ಯಾಕಂದ್ರೆ ಡ್ರೈ ಆಗ್ಬೇಕು, ಸ್ಕಿನ್ ಟೈಟ್ ಆಗುತ್ತೆ. ಇವಾಗ 15 ಮಿನಿಟ್ಸ್ ಆದ್ಮೇಲೆ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಬರೀ ನಿಮ್ಗೆ ಫೇಸ್ ವಾಶ್ ಮಾಡ್ಕೊಂತಾ ಇದ್ದಂಗೆ ಎಷ್ಟೋ ಗ್ಲೋ ಬರುತ್ತೆ. ನಿಮ್ಗೆ 90% ಗ್ಲೋ ಬರುತ್ತೆ. ನೀವು ಇದೇ ತರ ವೀಕ್ಲಿ ಒಂದ್ಸಲ ಮಾಡ್ಕೊಳ್ಳಿ. ನೀವು 1 ಮಂತ್ ಏನಾನ ಫಂಕ್ಷನ್ ಐತೆ ಅನ್ನೋವಾಗ ವೀಕ್ಲಿ ಒಂದ್ಸಲ ನೀವು ಮಾಡ್ಕೊಂಡ್ರೆ ನಿಮ್ಗೆ ರಿಸಲ್ಟ್ 100% ಸಿಗುತ್ತೆ. ಟ್ಯಾನು ರಿಮೂವ್ ಆಗುತ್ತೆ, ಗ್ಲೋನು ಇರುತ್ತೆ. ಈ ವಿಡಿಯೋ ಶೇರ್ ಮಾಡಿ.